ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಮೊದಲನೇದಾಗಿ ಮುರಳಿ ಸರ್ಗೆ ನಾ ಪರ್ಸನಲಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ನಮ್ಮ ಸೀನಿಯರ್. ನಾನು ಚಿಕ್ಕ ವಯಸ್ಸಲ್ಲ ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರಲ್ಲಿ ಹೋಗಿ ತಪ್ಪಾಗ್ಬಿಡುತ್ತೆ, ಕರೆಕ್ಷನ್ ಮಾಡ್ಕೊಂಡು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ಬೇಕಾದ್ರೆ ಚಂದ್ರ ಚಕೋರಿ ಆಗ್ಬೋದು, ಮತ್ತೊಂದು ಸಿನಿಮಾಗಳನ್ನ ಫಾಲೋ ಮಾಡ್ತಾ ಬೆಳ್ಕೊಂಬಂದವ್ರು ನಾವು ಅವಾಗ ಹೀರೋ ಆಗ್ಬೇಕು ಅನ್ನೋ ಕನಸೆ ಇಟ್ಕೊಂಡಿರಲಿಲ್ಲ. ಚಿತ್ರರಂಗದಲ್ಲಿ ಒಂದು ಪಾತ್ರ ಮಾಡೋದ್ರೆ ಸಾಕು ಅನ್ನೋ ಆಸೆ ಇಟ್ಕೊಂಡಿದ್ದವ್ರು ನಾವು. ಅಂಥವ್ರ ಜೊತೆಗೆ ಆಮೇಲೆ ನಮ್ಮ ಚಿನ್ನೇಗೌಡರು, ನಿಮ್ಗೆಲ್ರಿಗೂ ಗೊತ್ತಿದೆ, ಅಣ್ಣವ್ರ ಜೊತೆಗಿದ್ದಂಥ ಮತ್ತೊಂದು ಶಕ್ತಿ ಅಂಡ್ ಅಷ್ಟು ಅನುಭವ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೆಲವೊಬ್ಬರು ಮನೆ ಬಾಗಿಲಿಗೆ ನಾವು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಇವ್ರ ಮನೆಗೆ ನಾನು ಎಷ್ಟು ಸಲ ಹೋಗಿದ್ದೇನೆ ಲೆಕ್ಕನೇ ಇಲ್ಲ. ಪ್ರತಿಯೊಂದು ಸಲನೂ ಬಹಳ ವಿಶಾಲವಾದ ಪ್ರೀತಿಯಿಂದ ಬಹಳ ಮನಸ್ಸು ಬಿಚ್ಚಿ ನಮ್ಮನ್ನ ಬರ್ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಸಲ ಹೋದಾಗ ಮನುಷ್ಯ ಹಿಂದೆ ಏನ್ ಮಾತಾಡ್ತಾರೆ ಅನ್ನೋದು ಸತ್ಯ ಅಲ್ವಂತೆ. ಹಿಂದೆ 1000 ಮಾತಾಡ್ಕೊಳ್ಳಿ ಜನ, ಮುಂದೆ ಏನ್ ಹೇಳ್ತಾರಲ್ಲ ಅದೇ ಸತ್ಯ ಅಂತೆ. ನಮಗ್ ಕಾಣಿಸೋದು ಅಷ್ಟೇ ಸತ್ಯ. ಪ್ರತಿ ಸಲ ಹಾರೈಸಿದರೆ ನೀವು ಗೆಲ್ಲಬೇಕು, ಈ ಸಿನಿಮಾ ಗೆಲ್ಲಬೇಕು. ಚಂಬಲ್ ನೋಡಿದಾಗಲೂ ಅದೇ ಮಾತಾಡಿದ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಉಗ್ರಂ ಸಿನಿಮಾ ಗೆದ್ದಾಗ ನಾನು ನೋಡಿದ್ದೆ, ಥಿಯೇಟರ್ ಮುಂದೆ ಅವರು ಕಾರ್ ಮೇಲೆ ಹತ್ಕೊಂಡು ಕುಣಿದಿದ್ರು. ಬಹುಶಃ ಅವ್ರದ್ದು ಎಷ್ಟು ಫ್ರಸ್ಟ್ರೇಷನ್ಗಳು, ಎಷ್ಟು ನೋವುಗಳು, ಎಷ್ಟು ಮನದ ಏನೇನು ಇರುತ್ತೋ ಅದೆಲ್ಲ ಸೇರಿಸಿ ಒಂದ್ಸಲ ಕುಣಿದಿದ್ರು. ನಮಗೂ ಆಗುತ್ತೆ, ನಾವು ಚಾನ್ಸ್ ಸಿಕ್ಕರೆ ನಿಂತ್ಕೋತೀವಿ ಅನ್ನೋದನ್ನ ಹೊಡ್ಕೊಂಬಂದು ನಿಂತ್ಕೊಂಡ್ರು. ನಾನು ಅವತ್ತು ನಾನು ಕನ್ಸ್ಕೊಂಡಿದ್ದೇನೆಂದ್ರೆ, ಒಂದು ಸಲ ನನ್ನ ಲೈಫಲ್ಲಿ ನರ್ತಕಿ ಥಿಯೇಟರ್ ಮುಂದೆ ಇಷ್ಟು ಜನ ನನ್ನ ಸಿನಿಮಾಗೂ ಸೇರ್ಬೇಕು, ನಾನು ಹತ್ಕೊಂಡು ಕುಣಿಬೇಕು, ನಾನು ಒಂದ್ಸಲ ಕೈನ ಹೆಂಗ್ ಅನ್ಬೇಕು ಅಂತ ಅದನ್ನ ಮಾಡಿದ್ವಿ. ಆ ಗೆಲುವು ಸಿಕ್ತು ಒಂದು ದಿವಸ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಇನ್ಸ್ಪಿರೇಷನ್ ಅದು.